ಅದನ್ನ ನಿಮ್ಮ ನೀವು ಒಂದ್ಸಲ ಕರ್ಮಕ್ಕೆ ಮಂಗಳೂರಲ್ಲಿ ನಿಮ್ಮ ಕರ್ಮಕ್ಕೆ ಮಂಗಳೂರಲ್ಲಿ ಇವರ ಫ್ಲೀಟ್ ಮ್ಯಾನೇಜರ್ಗಳನ್ನೆಲ್ಲ ಇಟ್ಟದ ನಿಮ್ದು. ನಿಮಗೆ ಒಂದು ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಯಾವ್ದಾದ್ರು ಇದೆಯಾ ಇದು ನಿಮಗೆ? ಪ್ರೊಫೆಷನಲ್ ಕಾಲ್ ಸರ್, ಪ್ರೊಫೆಷನಲ್ ಆಗಿ ಮತ್ತೆ ಮಾತಾಡಿ. ಎಂತ ಮೇಡಮ್ ಇಲ್ಲಿ ಕರ್ಮ ನಿಮ್ದು. ಇಲ್ಲಿ 4 ರೂಪಾಯಿ 5 ರೂಪಾಯಿ ಪರ್ ಕಿಲೋಮೀಟರ್ಗೆ ದುಡಿಬೇಕು. ಪೆಟ್ರೋಲ್ಗೆ 95 ರೂಪಾಯಿ ಉಂಟು, 101 ರೂಪಾಯಿ ಉಂಟು. ಹ? ನಿಮಗೆ ಸರ್ ನಾಚಿಕೆ ಇವತ್ತು ಆಗುದಿಲ್ಲ ನಿಮ್ಗೆ ಫ್ಲಾಟ್ ನಿಮಗೆ? ಪೇ ಇದೆಯಲ್ಲ ಸರ್, ನಿಮ್ಮ ಜಾಸ್ತಿಯಾಗಿ 3 ರೂಪಾಯಿ 4 ರೂಪಾಯಿಗೆ 100 ರೂಪಾಯಿ 99 ರೂಪಾಯಿ ಲಾಸ್ ಮಾಡ್ಕೊಂಡು ಹೋಗ್ಲಿಕ್ಕೆ ಹುಚ್ಚ ನಮಗೆ. ನೀವು ಸುಮ್ಮನೆ ಇಡಿ ಮೇಡಮ್ ಕಾಲ್ ನಿಮ್ದು ಕರ್ಮ. ಇನ್ನು ಮುಗಿಲಿಕ್ಕಿಲ್ಲ. ನಂದು ಕಾಲ್ ಮಾಡಿದ್ರೆ ಉಂಟಲ್ಲ ಜಾಗ್ರತೆ, ಗೊತ್ತಾಯ್ತಲ್ಲ? ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಸರ್ ನೀವು ಸ್ವಿಗ್ಗಿಯಲ್ಲಿ ಫುಡ್ ಡೆಲಿವರಿ ಮಾಡ್ತಿದ್ರಿ ಅಲ್ವಾ? ಹೌದು. ಆದರೆ ಸರ್ ತುಂಬಾ ದಿನದಿಂದ ಆರ್ಡರ್ಸ್ನ ತಗೋತಾ ಇಲ್ಲ. ನಿಮ್ಮ ಐಡಿ ಇನ್ಆಕ್ಟಿವ್ ಆಗಿದೆ. ಹೌದು. ನಿಮ್ಮ ಝೋನ್ ಹೈ ಡಿಮ್ಯಾಂಡ್ ಅಲ್ಲಿ ಇರೋದ್ರಿಂದ ನಿಮ್ಮ ಝೋನ್ ಅಲ್ಲಿ ಸರ್ 15 ಸ್ಲಾಟ್ಸ್ ಮಾತ್ರ ಅವೈಲೇಬಲ್ ಇರೋದು. ಇವಾಗ ಆಲ್ರೆಡಿ 78 ಸ್ಲಾಟ್ ರಿಸರ್ವ್ ಆಗೋಗಿದೆ. ಇನ್ನು ಸ್ವಲ್ಪ ಸ್ಲಾಟ್ಸ್ ಅಷ್ಟೇ ಸರ್ ನಿಮ್ಗೆ ಅವೈಲೇಬಲ್ ಇರೋದು. ನೀವು ಇವತ್ತು ಸ್ಲಾಟ್ ಅಂತಂದ್ರೆ ಸರ್ ನೀವು ಲಾಗಿನ್ ಆಗೋಕ್ಕೆ ಇಷ್ಟು ಟೈಮಿಂಗ್ಸ್ ಬುಕ್ ಮಾಡ್ಕೊಂಡು ಲಾಗಿನ್ ಆಗ್ತಿರಲ್ವಾ, ಟೈಮಿಂಗ್ಸ್ ಸ್ಲಾಟ್ ಬುಕ್ ಮಾಡಿಕೊಂಡು ಸರ್. ಸರ್ ಶಿಫ್ಟ್ ನೀವು ಬುಕ್ ಮಾಡ್ಕೋತೀರಾ ಅಲ್ವಾ ಸ್ಲಾಟು, ಆ ಸ್ಲಾಟ್ ಸರ್. ಓಕೆನಾ? ಅದು ನಿಮಗೆ ಆಲ್ರೆಡಿ 8 to 9 ಸ್ಲಾಟ್ ರಿಸರ್ವ್ ಆಗೋಗಿದೆ. ಇನ್ನು ಸ್ವಲ್ಪ ಸ್ಲಾಟ್ಸ್ ಅಷ್ಟೇ ಸರ್ ನಿಮ್ಗೆ ಅವೈಲೇಬಲ್ ಇರೋದು. ಓಕೆನಾ? ನೀವು ಇವತ್ತು ಲಾಗಿನ್ ಆಗಿ ಆರ್ಡರ್ಸ್ನ ತಗೋತೀವಿ ಅಂತಂದರೆ ನಿಮ್ಗೊಂದು ಸ್ಲಾಟ್ ರಿಸರ್ವ್ ಮಾಡಿರ್ತೀವಿ. ಇವತ್ತು ಲಾಗಿನ್ ಆಗಿ ಆರ್ಡರ್ಸ್ನ ತಗೋತೀರಾ? ಹಾ ಮೇಡಮ್. ಇವತ್ತೆಂತ ಅರ್ನಿಂಗ್ಸ್ ಉಂಟಾ? ಹಾಂ ಸರ್. 10-20 ಎಲ್ಲ ನೀವು 2 ರೂಪಾಯಿ 3 ರೂಪಾಯಿ ಎಲ್ಲ ಕೊಡುದು ಅಂತ ಹೇಳಿದ್ರೆ ನನಗೆ ಎಂತಗೆ? ನಾನು ಪೆಟ್ರೋಲ್ ಹಾಕಿ ಸುಮ್ಮನೆ ಉತ್ಕೊಳ್ಬೋದಲ್ಲ? ಇಲ್ಲ ಸರ್, ಇವತ್ತು ನಿಮಗೆ ಫ್ಲಾಟ್ ಪೇ ಇದೆ. ಏನಂದ್ರೆ ಲಂಚ್ ಪೀಕಿಗೆ ಪರ್ ಆರ್ಡರ್ಗೆ 90 ರೂಪೀಸ್ ಇದೆ. ಡಿನ್ನರ್ ಮತ್ತೆ ಲೇಟ್ ನೈಟ್ ಪೀಕಿಗೆ ಪರ್ ಆರ್ಡರ್ಗೆ 110 ರೂಪಿ ಇದೆ. ಬ್ರೇಕ್ಫಾಸ್ಟ್ ಮತ್ತೆ ಸ್ನಾಕ್ಸ್ ಪೀಕಿಗೆ ಪರ್ ಆರ್ಡರ್ಗೆ 80 ರೂಪೀಸ್ ಕೊಡ್ತಿದ್ದಾರೆ ಸರ್ ಇವತ್ತು. ಓಕೆನಾ? ಪರ್ ಆರ್ಡರ್ಗೆನಾ? ಹಾಂ ಸರ್, ಪರ್ ಆರ್ಡರ್ಗೆ. ಒಂದು 20 ಕಿಲೋಮೀಟರ್ ಇದ್ರೆ 80 ರೂಪಾಯಿ ಕೊಡ್ತೀರಾ? ಸರ್ ಅಂದರೆ ನೀವು ಕಿಲೋಮೀಟರ್ ಮೇಲೂ ಡಿಪೆಂಡ್ ಆಗಿರುತ್ತಲ್ವ ಸರ್. ನೀವು ಕಿಲೋಮೀಟರ್ ಜಾಸ್ತಿ ಹೋದಷ್ಟು ನಿಮ್ಗೆ ಅಮೌಂಟ್ ಕೂಡ ಜಾಸ್ತಿ ಇರುತ್ತೆ. ಅದೇ ಥರ ಸರ್ ಇವಾಗ ಪರ್ ನಿಮಗೆ ಕಿಲೋಮೀಟರ್ಗೆ ಎಷ್ಟು ಕೊಡ್ತೀರಿ? ಅಂದರೆ ಸರ್ ಪರ್ ಕಿಲೋಮೀಟರ್ಗೆ ಅಂತಂದರೆ ಇವಾಗ ಮೊದಲಿಗಿಂತ ಇವಾಗ 1.5 2 ರೂಪಾಯಿ ಹೆಚ್ಚು ಮಾಡಿದ್ದಾರೆ ನಿಮಗೆ. ಓಕೆನಾ? ಟೋಟಲ್ ಕಾಸ್ಟ್ ಎಷ್ಟು ಮೇಡಮ್ ಹೇಳಿ? ಅಮೌಂಟ್ ಎಷ್ಟು? ಅಂದರೆ ನಿಮಗೆ ಇಷ್ಟು ರೂಪಾಯಿ ಅಂತ ಸಿಕ್ತಿತ್ತಲ್ವಾ ಪರ್ ಕಿಲೋಮೀಟರ್ಗೆ, ಇವಾಗ ಅದಕ್ಕಿಂತ 1.5 2 ರೂಪಾಯಿ ಹೆಚ್ಚು ಮಾಡಿದ್ದಾರೆ. 2 ರೂಪಾಯಿ ಸಿಕ್ತಿತ್ತು, ಇವಾಗ ಎಷ್ಟು 3 ರೂಪಾಯಿ ಸಿಗ್ತಿದ್ಯಾ? ಸರ್ ಹೇಳಿದೆ ಅಲ್ವಾ ನಿಮಗೆ ಪರ್ ಕಿಲೋಮೀಟರ್ಗೆ ಎಷ್ಟು ರೂಪಾಯಿ ಅಂತ ಸಿಕ್ತಿತ್ತು, ಇವಾಗ ಅದಕ್ಕಿಂತ 1.5 2 ರೂಪಾಯಿ ಹೆಚ್ಚು ಮಾಡಿದ್ದಾರೆ. ಓಕೆನಾ? ನಿಮಗೆ ಮೊದಲಾದ್ರೆ ನಾನು ಕೇಳಿದ್ದೆ ಅಂತ, ಹಿಂದೆ 2 ರೂಪಾಯಿ ಸಿಕ್ತಿತ್ತು, ಇವಾಗ ಎಷ್ಟು 3 ರೂಪಾಯಿ ಸಿಗ್ತಿದ್ಯಾ ಅಂತ. ಹಾಂ ಸರ್, ಇವಾಗ ನಿಮಗೆ ಪರ್ ಕಿಲೋಮೀಟರ್ಗೆ 2 ರೂಪಾಯಿ ಅಂತ ಅನ್ಕೊಂಡ್ರೆ ನಿಮಗೆ ಇವಾಗ 3.5 4 ರೂಪಾಯಿ. ಹೇಳಿ ಸರ್ ಅಂದರೆ ಅದು ಸರ್ ಕೇಳಿಸ್ತಾ ಇದೆಯಾ? ಕೇಳಿಸಿದೆ ಹೇಳಿ ಸರ್. ಅಂತಂದರೆ ಅದು ನಿಮಗೆ ಕಿಲೋಮೀಟರ್ ಮೇಲೂ ಡಿಪೆಂಡ್ ಆಗಿರುತ್ತೆ. ಇವಾಗ ನಿಮಗೆ ಪರ್ ಕಿಲೋಮೀಟರ್ಗೆ ಮೊದಲಿಗಿಂತ ಇವಾಗ 1.5 2 ರೂಪಾಯಿ ಹೆಚ್ಚು ಮಾಡಿದ್ದಾರೆ. ಅದೇ ಥರ ಸರ್ ನಿಮಗೆ ಮೇಡಮ್ 1 ಕಿಲೋಮೀಟರ್ಗೆ? ಸರ್ ಅದು ನಿಮಗೆ ಶೋ ಆಗುತ್ತೆ ಪರ್ ಕಿಲೋಮೀಟರ್ಗೆ ಅಲ್ಲ. ಒಂದು ರಿಕ್ಷಾದಲ್ಲಿ ಹೋದ್ರೆ 35 ರೂಪಾಯಿ ಇಲ್ವಾ 1 ಕಿಲೋಮೀಟರ್ಗೆ? ಸರ್ ಸಾರಿ, ಒಂದು ರಿಕ್ಷಾದಲ್ಲಿ ಹೋಗ್ಬೇಕಂತ ಹೇಳಿದ್ರೆ 35 ರೂಪಾಯಿ ಇಲ್ವಾ ಪರ್ ಕಿಲೋಮೀಟರ್? ಸರ್ ಸಾರಿ, ಅದ್ರ ಬಗ್ಗೆ ನಮ್ಗೆ ಅಪ್ಡೇಟ್ ಇಲ್ಲ ಸರ್. ಹಾ ಹೌದಾ ಮೇಡಮ್? ಅಂದ್ರೆ ಇವಾಗ ಇಲ್ಲೆಲ್ಲ ಮಂಗಳೂರು ಕಡೆ 35 ರೂಪಾಯಿ ತಗೊಳ್ತಾರೆ ಮೇಡಮ್. ಪಾಪ ಅದವ್ರಿಗೆ ಅವ್ರು ಎಷ್ಟು ದುಡಿತಾರೆ ಅಷ್ಟು. ಬಟ್ ನಮಗೆ ಇಲ್ಲಿ ಸ್ವಿಗ್ಗಿಯಲ್ಲಿ ಹೇಗೆ ಆಗಿದೆ ಅಂದ್ರೆ 1 ಕಿಲೋಮೀಟರ್ಗೆ ನೀವು 3 ರೂಪಾಯಿ 4 ರೂಪಾಯಿ ಕೊಟ್ರೆ ಎಂತ ನಿಮ್ಮ ಕರ್ಮಕ್ಕೆ ಕೊಟ್ಟದ್ದು ಅಷ್ಟು? 2 ರೂಪಾಯಿ ಕೊಟ್ರೆ ನೀವು ದುಡಿತೀರಿ ಇಲ್ಲಿ ಬಂದು. ಸರ್ ಇವಾಗ ನಾನು ಹೇಳ್ತಿದ್ದೀನಿ ಅಲ್ವಾ, ನಿಮಗೆ ಮೊದಲು ಎಷ್ಟು ಸಿಕ್ತಿತ್ತು, ಇವಾಗ ಅದಕ್ಕಿಂತ 1.5 2 ರೂಪಾಯಿ ಹೆಚ್ಚು ಮಾಡಿದ್ದಾರೆ. ಅದೇ ಥರ ಸರ್ ನಿಮಗೆ ಮೊದಲಾದರೆ 5 to 6 ಕಿಲೋಮೀಟರ್ ಒಳಗಡೆ ನೀವು 25 to 30 ರೂಪೀಸ್ ಸರ್ವ್ ಮಾಡ್ತಾ ಇದ್ರಿ ಅಲ್ವಾ, ಇವಾಗ ಅದೇ ಆರ್ಡರ್ಗೆ 40 ಇಂದ 50 ರೂಪೀಸ್ ತನಕ ಸಿಗ್ತಿದೆ. ನೀವು ವೀಕೆಂಡಲ್ಲಿ ಹಾಕ್ತೀನಿ ಅಂದರೆ 50 ಇಂದ 55 ಅಂತ ನಾನು ಹೇಳಿದ್ದು ಮೇಡಮ್. ನೀವು ಅಂದಾಜು ಮಾಡಿ ಹೇಳುದು ಬೇಡ ನನಗೆ. ಎಕ್ಸಾಕ್ಟ್ ಆಗಿ ಇವಾಗ ಹೌದು ನಿನಗೆ 4 ಕಿಲೋಮೀಟರ್ ಹೋದ್ರೆ 40 ರೂಪೀಸ್ ಸಿಗುತ್ತೆ. ನೀವು ಅಸೂಮ್ ಮಾಡ್ತೀರಾ ಅದನ್ನ? ಸರ್ ಆ ಥರ ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ ಸರ್. ಓಕೆನಾ? ಅದು ನಿಮಗೆ ಕಿಲೋಮೀಟರ್ ಮತ್ತು ಆರ್ಡರ್ ಮೇಲೂ ಡಿಪೆಂಡ್ ಆಗಿರುತ್ತೆ ಅಲ್ವಾ? ಅಲ್ಲ ಮೇಡಮ್, ನಾನು ಎಂತ ಕೇಳುದು, ಇವಾಗ ನಾನು ಬೈಕ್ ಇಟ್ಕೊಂಡು ಹೊರಡ್ತೀನಿ ಇಲ್ಲಿಂದ. ಇವಾಗಲೂ ನೀವು ಹೇಳಿದ್ರಿ ಅಂತ ಹೇಳಿ ನಾನು ಇವಾಗಲೇ ಹೊರಡ್ತೀನಿ. ಓಕೆನಾ? ನನಗೆ ಇವಾಗ 5 ಆರ್ಡರ್ ಜೊತೆಗೆ ನನಗೆ ಎಕ್ಸಾಕ್ಟ್ ಆಗಿ ಒಂದು 250 ರೂಪೀಸ್ ಸಿಗುತ್ತಾ? ಸರ್ ಅದು ಹೇಳೋಕ್ಕಾಗಲ್ಲ ಸರ್. ಓಕೆನಾ?
ಮತ್ತೆಂತ ನಿಮ್ಗೆ ಹೇಳಿಕ್ಕೆ ಹೇಳಿ. ಇಷ್ಟೇ ಸಿಗುತ್ತೆ ಅಂತನೂ ಹೇಳೋಕ್ಕಾಗಲ್ಲ ಎಕ್ಸಾಕ್ಟ್ ಆಗಿ, ಓಕೆನಾ. ನೀವು ಅರ್ನಿಂಗ್ಸ್ ಮಾಡೋದು ಮತ್ತೆ ನಿಮಗೆ ಆರ್ಡರ್ಸು ಕಿಲೋಮೀಟರ್ ಮೇಲೆಲ್ಲ ಡಿಪೆಂಡ್ ಆಗಿರುತ್ತೆ, ಓಕೆನಾ. ಇವಾಗ ನಾನು ಹೇಳ್ತಿರೋದು ಇಷ್ಟು ಆಫರ್ಸ್ಗಳು ಇದೆ ನಿಮಗೆ ಅಂತ, ಓಕೆನಾ. ಎಂತೆಲ್ಲ ಕರೆಕ್ಟ್ ಹೇಳಿ ನನಗೆ, ಆಫರ್ಸ್ ಎಲ್ಲ ಎಂತ ಇದೆ ಅಂತ ಹೇಳಿ. ಸರ್ ಇವಾಗ ನಾನು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಲ್ಲ ಸರ್, ಇದೇ ಆಫರ್ಸು ನಿಮಗೆ, ಹೇಳಿ ಓಕೆನಾ. ಹೇಳಿ ಹೇಳಿ. ಸರ್ ನಿಮಗೆ ಮೊದಲಾದ್ರೆ 5 to 6 ಕಿಲೋಮೀಟರ್ ಒಳಗಡೆ ನೀವು 25 to 30 ರುಪೀಸ್ ಅರ್ನ್ ಮಾಡ್ತಾ ಇದ್ರಿ ಅಲ್ವಾ. ಇವಾಗ ಅದೇ ಆರ್ಡರ್ಸ್ಗೆ 40 ಇಂದ 50 ರುಪೀಸ್ ತನಕ ಸಿಗ್ತಿದೆ. ನೀವು ವೀಕೆಂಡಲ್ಲಿ ಹಾಕ್ತೀನಿ ಅಂದರೆ ಅದು ಯಾವಾಗ ತನಕ? ಸರ್ ಎಲ್ಲಿ ತನಕ ಇರುತ್ತೆ ಅಂತ ನಮ್ಗೆ ಅಪ್ಡೇಟ್ ಇಲ್ಲ ಸರ್, ಓಕೆನಾ. ಅಂದ್ರೆ ಇವಾಗ ಕರೆಂಟ್ ಇದೆ, ಇನ್ನು ಮುಂದೆ ಕೂಡ ಕಂಟಿನ್ಯೂ ಆಗ್ತದೆ ಅಂತ ಹೇಳಿ ನೀವು ಹೇಳುದು. ಸರ್ ಇರುತ್ತೆ, ಇವಾಗ ಕಂಟಿನ್ಯೂಸ್ ಆಗಿರೋ ಆಫರ್ಸ್ನ ಎಕ್ಸ್ಪ್ಲೈನ್ ಮಾಡ್ತಿರೋದು, ಬಟ್ ಇನ್ನೂ ಎಷ್ಟು ದಿನ ಇರುತ್ತೆ ಅಂತ ನಮ್ಗೆ ಅಪ್ಡೇಟ್ ಇಲ್ಲ, ಓಕೆನಾ. ಓಕೆ ಫೈನ್, ಹೇಳಿ. ಓಕೆ ಸರ್, ನಿಮ್ಮ ನಿಮ್ದು ಲಾಗಿನ್ ಅದೇ- ಅವರ್ಸ್ ಒಳಗಡೆ ನೀವು ಜಸ್ಟ್ 8 ರಿಂದ 9 ಆರ್ಡರ್ನ ಕಂಪ್ಲೀಟ್ ಮಾಡಿಕೊಂಡ್ರೆ ನಿಮಗೆ ಡೈಲಿ ಇನ್ಸೆಂಟಿವ್ ಕೂಡ ಇರುತ್ತೆ. ಅದೇ ಥರ ಸರ್ ನಿಮಗೆ ಅಪ್ ಟು 2 lakh ಹೆಲ್ತ್ ಇನ್ಸೂರೆನ್ಸ್, ಅಪ್ ಟು 10 lakh ಆಕ್ಸಿಡೆಂಟಲ್ ಇನ್ಸೂರೆನ್ಸ್ ಇಲ್ಲಿ ಮತ್ತೆ ಪರ್ಸನಲ್ ಲೋನ್ ಇರುತ್ತೆ. ನನ್ನ ಫ್ರೆಂಡಿಗೆ ಒಬ್ರಿಗೆ ಆಕ್ಸಿಡೆಂಟ್ ಆಗಿತ್ತು ಮೇಡಮ್. ಎಂತ ನಿಮ್ದು ಕ್ಲೈಮ್ ಎಲ್ಲ ಆಗುದಿಲ್ಲ, ಎಂತ ಕತೆ ಅದು? ಸರ್ ಅದು ಅವರು ವಿತಿನ್ 14 days ಒಳಗಡೆ ಕ್ಲೈಮ್ ಮಾಡ್ಕೋಬೇಕು ಸರ್. ಎಂತ 2 ತಿಂಗಳಾಗಿದೆ ಮೇಡಮ್, ಎಂತ ಆಗ್ಲಿಲ್ಲ, ಎಂತಾದ್ರು ಮಾಡಿಸಿ ಆ ಕೊಡ್ತೀರಾ? ಥರ ಆಯಿತು ಅಂದರೆ ಆಗಲ್ಲ, ಅದು ನೀವು ವಿತಿನ್ 14 days ಒಳಗಡೆನೆ ಕ್ಲೈಮ್ ಮಾಡ್ಕೋಬೇಕು, ಓಕೆನಾ. ನಿಮ್ಗೆ ಅದ್ರ ನಾವು ಬಗ್ಗೆ ಇನ್ನೂ ಮಾಡ್ಕೊಂಡಿದ್ದೀವಿ ಮೇಡಮ್, ನಾನ್ಸೆನ್ಸ್ ಆಗಿ ಮಾತಾಡ್ಬೇಡಿ ನೀವು. ನಾವು ಮಾಡ್ಕೊಂಡಿದ್ದೀವಿ, ನಾವು ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದೀವಿ, ಬಟ್ ಅದು ಯಾಕೆ ಆಗ್ಲಿಲ್ಲ ಅಂತ ನಾನು ಕೇಳಿದೆ, ಯಾಕೆ ಆಗಲ್ಲ ಅಂತ. ಸರ್ ಅದನ್ನ ನಿಮ್ಮ ನೀವು ಒಂದ್ಸಲ ನಿಮ್ಮ ಕರ್ಮಕ್ಕೆಯಲ್ಲಿ ಮಂಗಳೂರಲ್ಲಿ ಇವರ ಫ್ಲೀಟ್ ಮ್ಯಾನೇಜರ್ಗಳನ್ನೆಲ್ಲ ಇಟ್ಟದ ನಿಮ್ದು. ನಿಮಗೆ ಒಂದು ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಯಾವ್ದಾದ್ರು ಇದೆಯಾ ಇದು ನಿಮಗೆ? ಪ್ರೊಫೆಷನಲ್ ಕಾಲ್ ಸರ್, ಪ್ರೊಫೆಷನಲ್ ಆಗಿ ಮತ್ತೆ ಮಾತಾಡಿ. ಎಂತ ಮೇಡಮ್, ಇಲ್ಲಿ ಕರ್ಮ ನಿಮ್ದು. ಇಲ್ಲಿ 4 ರೂಪಾಯಿ 5 ರೂಪಾಯಿ ಪರ್ ಕಿಲೋಮೀಟರ್ಗೆ ದುಡಿಬೇಕು. ಪೆಟ್ರೋಲ್ಗೆ 95 ರೂಪಾಯಿ ಉಂಟು, 101 ರೂಪಾಯಿ ಉಂಟು. ನಿಮಗೆ ಸರ್ ಇವತ್ತು ನಾಚಿಕೆ ನಿಮಗೆ ಫ್ಲಾಟ್ ಪೇ ಇದೆಯಲ್ಲ ಸರ್, ನಿಮ್ಮ ಜಾಸ್ತಿಯಾಗಿ 3 ರೂಪಾಯಿ 4 ರೂಪಾಯಿಗೆ 100 ರೂಪಾಯಿ 99 ರೂಪಾಯಿ ಲಾಸ್ ಮಾಡ್ಕೊಂಡು ಹೋಗ್ಲಿಕ್ಕೆ ಹುಚ್ಚ ನಮಗೆ. ನೀವು ಸುಮ್ಮನೆ ಇಡಿ ಮೇಡಮ್, ಕಾಲ್ ನಿಮ್ದು ಕರ್ಮ ಇನ್ನು ಮುಗಿಲಿಕ್ಕಿಲ್ಲ. ನಂದು ಕಾಲ್ ಮಾಡಿದ್ರೆ ಉಂಟಲ್ಲ ಜಾಗ್ರತೆ, ಗೊತ್ತಾಯ್ತಲ್ಲ. ನನ್ ಮೊದ್ಲೇ ಟೆನ್ಷನ್ ಅಲ್ಲಿ ಸರ್ ಹ್ಯಾವ್ ಎ ನೈಸ್ ಡೇ. ದಮ್ಮಯ್ಯ, ಕಾಲೇ ಮಾಡಬೇಡಿ. ಸರ್ ನೀವು ಸ್ವಿಗ್ಗಿಯಲ್ಲಿ ಫುಡ್ ಡೆಲಿವರಿ ಮಾಡ್ತಿದ್ರಿ ಅಲ್ವಾ? ಹೌದು. ಆದರೆ ಸರ್ ತುಂಬ ದಿನದಿಂದ ಆರ್ಡರ್ಸ್ನ ತಗೋತಾ ಇಲ್ಲ, ನಿಮ್ಮ ಐ ಡಿ ಇನ್ಆ್ಯಕ್ಟಿವ್ ಆಗಿದೆ. ಹೌದು. ನಿಮ್ಮ ಝೋನ್ ಹೈ ಡಿಮ್ಯಾಂಡಲ್ಲಿ ಇರೋದ್ರಿಂದ ನಿಮ್ಮ ಝೋನಲ್ಲಿ ಸರ್ 15 ಸ್ಲಾಟ್ಸ್ ಮಾತ್ರ ಅವೈಲೇಬಲ್ ಇರೋದು. ಇವಾಗ ಆಲ್ರೆಡಿ 78 ಸ್ಲಾಟ್ ರಿಸರ್ವ್ ಆಗೋಗಿದೆ, ಇನ್ನು ಸ್ವಲ್ಪ ಸ್ಲಾಟ್ಸ್ ಅಷ್ಟೇ ಸರ್ ನಿಮ್ಗೆ ಅವೈಲೇಬಲ್ ಇರೋದು. ನೀವು ಇವತ್ತು ಎಂತಕ್ಕೆ? ಸರ್ ಸ್ಲಾಟ್ ಎಂತ slot? ಅಂತಂದರೆ ಸರ್ ನೀವು ಲಾಗಿನ್ ಆಗೋಕ್ಕೆ ಇಷ್ಟು ಟೈಮಿಂಗ್ಸ್ ಬುಕ್ ಮಾಡ್ಕೊಂಡು ಲಾಗಿನ್ ಆಗ್ತಿರಲ್ವಾ, ಟೈಮಿಂಗ್ಸ್ ಸ್ಲಾಟ್ ಬುಕ್ ಮಾಡಿಕೊಂಡು. ಸರ್ ಸರ್ ಶಿಫ್ಟ್ ನೀವು ಬುಕ್ ಮಾಡ್ಕೋತೀರಾ ಅಲ್ವಾ ಸ್ಲಾಟು, ಹೌದು. ಆ ಸ್ಲಾಟ್ ಸರ್, ಓಕೆನಾ. ಅದು ನಿಮಗೆ ಆಲ್ರೆಡಿ 8 to 9 ಸ್ಲಾಟ್ ರಿಸರ್ವ್ ಆಗೋಗಿದೆ, ಇನ್ನು ಸ್ವಲ್ಪ ಸ್ಲಾಟ್ಸ್ ಅಷ್ಟೇ ಸರ್ ನಿಮ್ಗೆ ಅವೈಲೇಬಲ್ ಇರೋದು.